ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶಾಲಿನಿ ಕೈಪಾಕ. ನಾನು ಇವತ್ತಿನ ರೆಸಿಪಿ ಬಂದು ರಾಗಿ ಗಿಣ್ಣು ಅಥವಾ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಕಿಲ್ಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ಇವಾಗ ತುಂಬ ಬಿಸಿಲಾಗಿರೋದ್ರಿಂದ ದೇಹಕ್ಕೆ ತುಂಬಾ ತಂಪು, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು ಈ ರೆಸಿಪಿನ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮೊದಲು ಇಲ್ಲಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಚಿಕ್ಕ ಬೌಲಿಂದ 2 ಬೌಲ್ ಆಗೋವಷ್ಟು ರಾಗಿನ ತೊಗೊಂಡಿದ್ದೀನಿ. ರಾಗಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿರೋವಂಥ ಸಿಪ್ಪೆ ಮತ್ತು ಧೂಳು ಎಲ್ಲದನ್ನು ಚೆನ್ನಾಗಿ ಕ್ಲೀನ್ ಆಗೋ ಥರ ಒಂದು 5ರಿಂದ 6 ಸಲ ಈ ರೀತಿ ನೀರು ಟ್ರಾನ್ಸ್ಪರೆಂಟ್ ಆಗೋ ಥರ ಚೆನ್ನಾಗಿ ತೊಳೆದಿಟ್ಕೋಬೇಕು. ತೊಳೆದಿಟ್ಕೊಂಡಿರೋವಂಥ ರಾಗಿಗೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಒಂದು 8 ಗಂಟೆಗಳ ಕಾಲ ನೆನೆಸಿಡಬೇಕು. ಆವಾಗ ರಾಗಿ ಚೆನ್ನಾಗಿ ನೆಂದಿರುತ್ತೆ, ಹಾಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನಿಲ್ಲಿ 8 ಗಂಟೆ ನೆನೆಸಿಟ್ಟಿದ್ದೀನಿ. ರಾಗಿ ನೆಂದಿದೆ. ಇವಾಗ ಮತ್ತೆ ಸ್ವಲ್ಪ ಅದರಲ್ಲಿರೋವಂಥ ಸಿಪ್ಪೆ ಬಿಟ್ಟಿರುತ್ತಲ್ಲ, ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೆನೆಸಿಟ್ಕೊಂಡಿರೋವಂಥ ರಾಗಿ ಎಷ್ಟು ನೆನೆಸಿದ್ದೀವಿ ಅಷ್ಟನ್ನು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2 ಬಟ್ಲು ರಾಗಿಗೆ 1 ಬಟ್ಲಾಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ 1 ಕಪ್ ಹಾಕ್ಕೊಂಡಾದ್ಮೇಲೆ 1 ಬಟ್ಲಾಗೋವಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ತುಂಬ ತೆಳುವಾಗಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ನೈಸಾಗಿ ರುಬ್ಬಿ ಎತ್ತಿಡ್ಕೋಬೇಕು. ಇವಾಗ ಒಂದು ದೊಡ್ಡದು ಬಟ್ಲಿಗೆ ಅಥವಾ ಒಂದು ಪಾತ್ರೆಗೆ ಈ ರೀತಿ ಒಂದು ಸ್ಟ್ರೈನರ್ ತೊಗೋಬೇಕು. ಸ್ಟ್ರೈನರ್ಗೆ ರುಬ್ಬಿಟ್ಕೊಂಡಿರೋವಂಥ ರಾಗಿ ಹಾಲನ್ನು ಹಾಕ್ಕೊಂಡು ಈ ರೀತಿ ಒಂದು ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಚೆನ್ನಾಗಿ ಈ ರೀತಿ ಹಾಲನ್ನು ತೆಗಿಬೇಕು. ನಾವು ಎಷ್ಟು ಚೆನ್ನಾಗಿ ಹಾಲು ತೆಗಿತೀವಿ ಅಷ್ಟು ಚೆನ್ನಾಗಿ ಗಿಣ್ಣು ಬರುತ್ತೆ, ಅಷ್ಟು ಕ್ವಾಂಟಿಟಿಲಿ ಕೂಡ ಗಿಣ್ಣು ಬರುತ್ತೆ. ನೋಡಿ ಇಲ್ಲಿ ನಾನಿಲ್ಲಿ ಹಾಲು ತೆಗ್ದಿದ್ದೀನಿ, ಇಷ್ಟು ತರಿ ಉಳಿದಿದೆ. ಇವಾಗ ಉಳಿದಿರೋವಂಥ ತರಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದು 3ರಿಂದ 4 ಸಲ ಮಾಡಿಕೊಂಡ್ರೆ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ, ಹಾಲು ಕೂಡ ಜಾಸ್ತಿ ಬರುತ್ತೆ. ಇವಾಗ ಮತ್ತೆ ಒಂದು ಬಟ್ಲು ನೀರನ್ನು ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿರೋಂಥದನ್ನು ಮತ್ತೆ ಸ್ಟ್ರೈನರ್ಗೆ ಹಾಕಿ ಚೆನ್ನಾಗಿ ಹಾಲನ್ನು ತೆಗಿಬೇಕು. ಕೈಯಲ್ಲಿ ಹಿಂಡುಬಿಟ್ಟು ತೆಗೀರಿ, ಆವಾಗ ಹಾಲು ಚೆನ್ನಾಗಿ ಬರುತ್ತೆ. ಈ ರೀತಿ 3ರಿಂದ 4 ಸಲ ಮಾಡ್ಕೊಳ್ಳಿ. ಹಾಲು ಕ್ವಾಂಟಿಟಿ ಗಿಣ್ಣು ಮಾಡೋದಕ್ಕೆ ರಾಗಿ ಹಾಲು ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ. ನೋಡಿ ಈ ರೀತಿ ಸ್ವಲ್ಪನೂ ಕೂಡ ಹಾಲು ಇರಬಾರ್ದು, ಆ ರೀತಿ ಹಿಂಡಿ ತೆಗಿಬೇಕು. ಇಷ್ಟು ತರಿ ಉಳಿದಿದೆ. ನಾನು 4 ಸಲ ಸೇಮ್ ಪ್ರೊಸೀಜರ್ ಮಾಡ್ಕೊಂಡಿದ್ದೀನಿ. ನನಗೆ 2 ಬಟ್ಲು ರಾಗಿ ಮತ್ತು 1 ಬಟ್ಲು ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ 5 ಬಟ್ಲು ಆಗೋವಷ್ಟು ರಾಗಿ ಹಾಲು ಸಿಕ್ಕಿದೆ. ಇವಾಗ ರಾಗಿ ಹಾಲನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ನಾನ್ ಸ್ಟಿಕ್ ಪಾತ್ರೆಗೆ ಮತ್ತೆ ಶೋಧಿಸ್ಕೋಬೇಕು. ಈ ರೀತಿ ಮತ್ತೆ ಒಂದು ಸಲ ಚೆನ್ನಾಗಿ ಶೋಧಿಸ್ಕೊಳ್ಳೋದ್ರಿಂದ ಮತ್ತೆ ಸ್ವಲ್ಪ ಅಂದರೆ ಸ್ವಲ್ಪ ತರಿ ಸಿಗುತ್ತೆ. ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಶೋಧಿಸ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಶೋಧಿಸ್ಕೊಂಡು ಹಿಂಡಿ ಹಾಲು ತೆಗಿತೀವಿ ಅಷ್ಟು ಗಿಣ್ಣು ಕ್ವಾಂಟಿಟಿ ಬರುತ್ತೆ. ನೋಡಿ ಇಲ್ಲಿ ಇಷ್ಟು ತರಿ ಸಿಕ್ಕಿದೆ. ಇವಾಗ ಇದನ್ನು ಮತ್ತೆ ರಾಗಿ ಹಾಲನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಕೋಬೇಕು. ನೀವು ಒಂದು ಸಲ ಈ ರೆಸಿಪಿನ ಈ ಬೇಸಿಗೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಸಿಹಿ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲನ ಸೇರಿಸ್ಕೋಬೇಕು. ನಾನಿಲ್ಲಿ 1 ಕಪ್ ಆಗೋವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿ, 2 ಚಿಟಿಕೆ ಆಗೋವಷ್ಟು ಉಪ್ಪು. ಉಪ್ಪನ್ನು ಜಾಸ್ತಿ ಹಾಕೋಬಾರ್ದು, 1 ಚಿಟಿಕೆ ಅಥವಾ 2 ಚಿಟಿಕೆ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬೆಲ್ಲ ತುರಿದು ಹಾಕಿರೋದ್ರಿಂದ ಈ ರೀತಿ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ದಪ್ಪದಾಗಿ ಹಾಕಿದಿದ್ರೆ ಬೆಲ್ಲನ ಕರಗಿಸ್ಕೊಳ್ಳಿ ಅಥವಾ ಬೆಲ್ಲನ ಕರಗೋದಕ್ಕೆ ಬಿಟ್ಟು ಮತ್ತೆ ಒಂದು ಸಲ ಸ್ಟ್ರೈನ್ ಮಾಡ್ಕೊಳ್ಳಿ. ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡಾದ್ಮೇಲೆ ಒಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಲೆ ಮೇಲೆ ಇಟ್ಕೊಂಡಾದ್ಮೇಲೆ ಕೈ ಬಿಡಬಾರ್ದು, ಕೈ ಬಿಡದೇ ತಿರುಗಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇವಾಗ ಒಂದು ತಟ್ಟೆ ಅಥವಾ ಒಂದು ಕೇಕ್ ಮೌಲ್ಡ್ಗೆ ತುಪ್ಪನ ಸರ್ವಿ ಇಟ್ಕೋಬೇಕು ಮೊದಲೇ. ನೋಡಿ ಇಲ್ಲಿ ನಾನಿಲ್ಲಿ 3ರಿಂದ 4 ನಿಮಿಷ ಆಯಿತು. ಲೋ ಟು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡಿದ್ದೀನಿ. ಗಟ್ಟಿ ಆಗ್ತಾ ಬರ್ತಾ ಇದೆ, ಬೇಗ ತಳ ಹಿಡಿಯುತ್ತೆ, ಕೈ ಬಿಡದೆ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ರಾಗಿ ಹಲ್ವಾ ಅಥವಾ ರಾಗಿ ಗಿಣ್ಣು ರೆಡಿ ಆಗಬೇಕು. ಮಿನಿಮಮ್ ಅಂದ್ರೂ 10ರಿಂದ 12 ನಿಮಿಷ ಟೈಮ್ ತಗೊಳುತ್ತೆ. ಕೈ ಬಿಡದೆ ತಿರುಗಿಸಿದ್ರೆ ಸ್ವಲ್ಪನೂ ಗಂಟು ಕೂಡ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ತುಂಬ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಹಲ್ವಾ ಕನ್ಸಿಸ್ಟೆನ್ಸಿಲಿ ರೆಡಿ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
1 ಸ್ಪೂನ್ ಅಥವಾ ನಿಮಗೆ ತುಪ್ಪ 2 ಸ್ಪೂನ್ ಬೇಕು ಅಂದರೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿಲಿದ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಹೆಲ್ದಿಯಾಗಿರೋವಂಥ ರಾಗಿ ಗಿಣ್ಣ ರೆಡಿಯಾಗಿದೆ. ಇವಾಗ ಮೊದಲೇ ತುಪ್ಪ ಸರ್ವಿ ಇಟ್ಕೊಂಡಿದ್ನಲ್ಲ ಆ ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ತಟ್ಟೆಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ನೀವು ಯಾವ ಪಾತ್ರೆಗಾದ್ರೂ ಸರಿ, ಪ್ಲೇಟ್ಗಾದ್ರೂ ಸರಿ ಅಥವಾ ಒಂದು ಬೌಲ್ಗಾದ್ರೂ ಸರಿ, ನಿಮ್ಗೆ ಯಾವುದಕ್ಕಾಗುತ್ತೆ ಅದಕ್ಕೆ ಈ ರೀತಿ ಎಣ್ಣೆನ ಸರ್ವಿ ಇಟ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಸುಲಭ ಮಾಡೋದು. ಅದು ರುಬ್ಬಿ ಸೋಸೋದಕ್ಕಷ್ಟೇ ಒಂದು 15 ನಿಮಿಷ ಟೈಮ್ ಹಿಡಿಯುತ್ತೆ. ಅದು ಬಿಟ್ಟರೆ ಈ ರೀತಿ ಹಲ್ವಾ ಮಾಡೋದಾಗಿರ್ಬೋದು, ಬೇರೆ ಯಾವುದೂ ಕೂಡ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ನೋಡಿ, ನಾನು ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸರ್ವ್ ಮಾಡಿ ಇಟ್ಕೊಂಡಾದ್ಮೇಲೆ ಅಂದರೆ ಸ್ಪ್ರೆಡ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆ ಅಥವಾ 1 ಅವರು ಇದನ್ನು ಕೂಲಾಗೋದಕ್ಕೆ ಬಿಡಬೇಕು. ಅಥವಾ ಟೈಮ್ ಇತ್ತು ಅಂದರೆ ನೈಟ್ ಮಾಡಿ ಬೆಳಗ್ಗೆ ತಿನ್ನೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಕೂಲಾಗಿ ಇರುತ್ತೆ. ಇವಾಗ ಅರ್ಧ ಗಂಟೆ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಕೈಗೆ ಅಂಟುತ್ತೆ ಇಲ್ಲ. ಇವಾಗ ಇಲ್ಲಿ ಕಟ್ ಮಾಡೋದಕ್ಕೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ರಾಗಿ ಗಿಣ್ಣು ರೆಡಿಯಾಗಿದೆ. ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಗಿಣ್ಣನ ಕಟ್ ಮಾಡ್ಕೋಬೇಕು. ಸ್ಕ್ವೇರ್ ಶೇಪಲ್ಲಿ ಬೇಕು ಅಂದರೆ ಸ್ಕ್ವೇರ್ ಶೇಪಲ್ಲಾಗಿರ್ಬೋದು ಅಥವಾ ಡೈಮಂಡ್ ಶೇಪಲ್ಲಾಗಿರ್ಬೋದು. ನಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಬೇಕು ಅಂತಂದರೆ ತುಪ್ಪ ಸವರ್ಕೊಂಡು ಸ್ಪ್ರೆಡ್ ಮಾಡ್ತೀವಲ್ಲ, ಆವಾಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿರೋವಂಥ ಗಸಗಸೆ ಮತ್ತು ಒಣಕೊಬ್ಬರಿನ ಹಾಕ್ಕೋಬೋದು. ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿದ್ರಲ್ವಾ ರಾಗಿ ಗಿಣ್ಣ ಅಥವಾ ರಾಗಿ ಹಲ್ವಾ ಹೇಗೆ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಕುಕ್ಕಿಂಗ್ ವೀಡಿಯೋಸ್ಗೋಸ್ಕರ ಪಕ್ಕದಲ್ಲಿರೋವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.